ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಹೊಸಬರ ಸಿನಿಮಾಗಳು ಸಾಕಷ್ಟು ಹಿಟ್ ಸಿನಿಮಾಗಳನ್ನ ನೀಡ್ತಾ ಇದೆ. ಈಗಾಗಲೇ ಸಾಕಷ್ಟು ತಯಾರಿಗಳನ್ನ ಮಾಡಿಕೊಂಡು ಒಂದು ಭರ್ಜರಿ ಹಿಟ್ಗಾಗಿ ಕಾಯ್ತಾ ಇರುವಂತಹ ನಟ ಲಿಖಿತ್ ಸೂರ್ಯ ಅವರು ರೂಮ್ ಬಾಯ್ ಅನ್ನುವಂತಹ ಅದ್ಭುತ ಸಿನಿಮಾದ ಮೂಲಕ ಬೆಳ್ಳಿ ಪರದೆಗೆ ಬರೋದಕ್ಕೆ ಸಿದ್ಧವಾಗ್ತಿದ್ದಾರೆ. ಏನಿದು ರೂಮ್ ಬಾಯ್ ಅಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ಬೇರೆ ಬೇರೆ ಆಲೋಚನೆಗಳನ್ನ ತರುತ್ತೆ. ಸೊ ಈ ರೂಮ್ ಬಾಯ್ ಸಿನಿಮಾದ ಬಗ್ಗೆ ಆಗಿರ್ಬೋದು, ಅವ್ರ ನಟನೆ ಬಗ್ಗೆ ಆಗಿರ್ಬೋದು, ಏನ್ ಹೇಳ್ತಾರೆ ಅಂತ ಕೇಳ್ತೋಗೋಣ. ಲಿಖಿತ್ ಅವರ ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ಹೇಗಿದ್ದೀರಾ? ಆರಾಮ್ ಸರ್. ನಾಳೆ ಸಿನಿಮಾ ರಿಲೀಸ್ ಇದೆ. ತುಂಬಾ ಓಡಾಟಗಳು. ರೂಮ್ ಬಾಯ್ ಅಂದ ತಕ್ಷಣ ನಮ್ಗೆ ನೆನಪಾಗುವಂತದ್ದು ಏನಂತಂದ್ರೆ ಈ ಹೋಟೆಲ್ಸ್, ದೊಡ್ಡ ದೊಡ್ಡ ಹೋಟೆಲ್ಸ್ ಈ ತರ ನಾವು ನೋಡ್ತಾ ಇರ್ತೀವಿ. ಏನಿದು ನಿಮ್ಮ ಸಿನಿಮಾದ ರೂಮ್ ಬಾಯ್ ಅಂತ ಟೈಟಲ್ ಫಿಕ್ಸ್ ಮಾಡೋದಕ್ಕೆ ಕಾರಣ ಏನು ಅಂಡ್ ಏನಿದೆ ಇದ್ರೊಳಗಡೆ ಅಂತ? ಹ್ಮ್. ಸರ್, ರೂಮ್ ಬಾಯ್ ಅಂದ್ರೆ ಮೇನ್ ಆಗಿ ಆ, ಕಂಟೆಂಟಿಗೆ ಸಂಬಂಧಪಟ್ಟಂತ ಇದು. ಹ್ಮ್. ಅವನು ವರ್ಕ್ ಮಾಡ್ತಿರೋದೊಂದು ಹೋಟೆಲಲ್ಲಿ. ಸೊ ಅವನ್ ಸುತ್ತಮುತ್ತ ಅವನ ಲೈಫಲ್ಲಿ ಏನು ನಡೆಯುತ್ತೆ, ಅದಕ್ಕೆ ಅವನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ, ಅವನ ಲೈಫಲ್ಲಿ ಯಾರ್ಯಾರು ಬರ್ತಾರೆ, ಅದು ಹೇಗೆ ಅವನ ಒಂದು ಅವನು ಯಾವ ರೀತಿ ಕೊನೆಯಲ್ಲಿ ನಿಲ್ತಾನೆ ಅನ್ನೋದು, ಅದಕ್ಕೋಸ್ಕರ ಇಟ್ಸ್ ಕಂಪ್ಲೀಟ್ಲಿ ಸ್ಕ್ರಿಪ್ಟ್ ನಾವು ಫಸ್ಟ್ ಟೈಟಲ್ ಇಟ್ಕೊಂಡಿರಲಿಲ್ಲ. ಸ್ಕ್ರಿಪ್ಟ್ ಮಾಡ್ತಾ 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 ಐ ಥಿಂಕ್ ದಿಸ್ ಆ್ಯಪ್ ಟೈಟಲ್ ಕ್ಯಾಚಿ ಆಗಿದೆ ಅಂತ ಅಂತ ಅನಿಸ್ತು. ರೂಮ್ ಬಾಯ್ ಒಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್, ಅದ್ರ ಜೊತೆಗೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ನಾವು ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತದೆ. ಸೊ ನೀವು ಈ ಒಂದು ಕ್ಯಾರೆಕ್ಟರ್ ಅಲ್ಲಿ ಮಾಡಬೇಕು ಅಂತಂದಾಗ ಎಷ್ಟು ಪ್ರಿಪರೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅಂಡ್ ಏನೆಲ್ಲ ಕಲ್ತ್ಕೊಂಡ್ರಿ ಈ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೆ ಅಂತ? ಸರ್, ಇದು ನೀವು ಟ್ರೇಲರ್ ಅಥವಾ ಟೀಸರ್ ಅಲ್ಲಿ ನೋಡಿದ್ರೆ ತುಂಬ ವೇರಿಯೇಷನ್ ಇದೆ. ಅದಕ್ಕೆ ಅಂದರೆ ನೀವು, ನಾನು ಬಿಯರ್ಡ್ ಬಿಟ್ಟಿದ್ದೀನಿ, ಮತ್ತೆ ಶೇವ್ ಮಾಡಿದ್ದೀನಿ, ಮತ್ತೆ ಟ್ರಿಮ್ ಮಾಡಿದ್ದೀನಿ. ಸುಮಾರು ವೇರಿಯೇಷನ್ಸ್ ಇದೆ. ಇದು ನಾನು ಕತೆ ನಮ್ಮದೇ ಆಗಿರೋದ್ರಿಂದ, ಸೊ ಸ್ಕ್ರಿಪ್ಟಲ್ಲಿ ನಾನು ಮತ್ತು ಡೈರೆಕ್ಟರ್ ರವಿ ನಾಗರ್ದಿನಿ ಇಬ್ಬರು ಸೇರಿ ಸ್ಕ್ರಿಪ್ಟ್ ಬರೀಬೇಕಾದ್ರೆ, ಸೊ ನಾನು ಅದ್ರಲ್ಲಿ ಟ್ರಾವೆಲ್ ಮಾಡ್ಕೊಬಂದಿದ್ದೀನಿ, ಬರಿತಾ. ಸೊ ಸ್ಕ್ರೀನ್ ಪ್ಲೇಲಿ ಟ್ರಾವೆಲ್ ಆಗಿರೋದ್ರಿಂದ ನನಗೆ ಪ್ರತಿಯೊಂದು ಶೇಡ್ಸ್ ಏನಿದೆ ರೂಮ್ ಬಾಯಲ್ಲಿ, ಇವಾಗ ಟೀಸರಲ್ಲಿ ನೋಡಿದ್ರೆ ಒಂದು ಮಂಗಳಮುಖಿ ಕ್ಯಾರೆಕ್ಟರ್ ಬರುತ್ತೆ, ಅದಾದಮೇಲೆ ಇನ್ನೊಂದು ವೈಲೆಂಟ್ ಕ್ಯಾರೆಕ್ಟರ್ ಬರುತ್ತೆ. ಎಲ್ಲದೂ ಒಂದು ಒಂದು ಕತೆ ಒಳಗಡೆನೇ ಇದೆ. ಅದು ಜಸ್ಟ್ ಫಾರ್ ಸೇಕ್ ಆಫ್ ಕ್ರೈಮ್ ಥ್ರಿಲ್ಲರ್ಗೋಸ್ಕರ, ಸಸ್ಪೆನ್ಸಿಗೋಸ್ಕರ ಮಾಡಿದ್ದಲ್ಲ ಅದು. ಪ್ರಿಪರೇಷನ್ ಯಾವ ಥರ ಅಂದರೆ, ನಾನು ಆ್ಯಸ್ ಯೂಶುವಲ್ ಸರ್ ಟ್ರಾವೆಲ್ ಮಾಡಿದ್. ಸೊ ಸ್ಟಾರ್ಟಿಂಗ್ ನಾವು ಬರಿತಾನೆ ಅದ್ರ ಜೊತೆ ಟ್ರಾವೆಲ್ ಮಾಡ್ತೇನೆ, ಸೊ ಅದನ್ನೇ ಆ್ಯಕ್ಟ್ ಮಾಡ್ಕೊಂಡೇ ಬರೋದು. ಸೊ ಈ ಥರ ಸೀಕ್ವೆನ್ಸ್ಗಳಿದ್ರೆ ಚೆನ್ನಾಗಿರುತ್ತೆ. ಒಂದು ಶೇಡ್ಸ್, ಒಂದು ಪಾತ್ರ ಆ್ಯಕ್ಟಿಂಗ್ ಮಾಡೋನಿಗೆ ಮೇನಾಗಿ ಶೇಡ್ಸ್ಗಳು ಮುಖ್ಯ ಆಗ್ತವೆ, ವೇರಿಯೇಷನ್ಸ್ ಬೇಕಾಗುತ್ತೆ ಅದು. ಸೊ ಹಾಗಾಗಿ ನನ್ಗೆ ಅಷ್ಟೊಂದು ಕಷ್ಟ ಅಂತ ಅನಿಸ್ಲಿಲ್ಲ. ಸೊ ಮುಂಚೆನೇ ಪ್ರಿಪೇರ್ ಆಗ್ತಾನೇ ಬಂದಿದ್ದೆ. ಆ ಸ್ಕ್ರಿಪ್ಟಿಂಗ್ ಟೈಮಿಂದಾನೇ ಶೂಟಿಂಗ್ ಬರೋಷ್ಟೊತ್ತಿಗೆ ಐ ಆಮ್ ಗೆಟಿಂಗ್ ರೆಡಿ ಆಗಿದ್ದೆ. ಈ ಹಿಂದೆ ಒಂದೆರಡು ತೆಲುಗು ಸಿನಿಮಾಗಳಾಗಿರ್ಬೋದು, ಕನ್ನಡದ ಒಂದೆರಡು ಸಿನಿಮಾಗಳನ್ನ ನೀವು ಮಾಡಿದ್ರಿ. ಈ ಒಂದು ಕ್ಯಾರೆಕ್ಟರ್ನ ಮಾಡ್ಕೋಬೇಕು ಅಂದಾಗ ನನ್ನನ್ನ ಎಲ್ಲಿ ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಗೊಂದಲ ನಿಮ್ಮಲ್ಲಿ ಇದೆಯಾ ಅಂತ, ಇತ್ತಾ ಅಂತ? ಸ್ವೀಕಾರ ಅಂದರೆ ಸರ್, ನನಗೆ ಮುಂಚೆ ಮಾಡಿದ್ದೆಲ್ಲ ಇವಾಗ ನಾವೇನು ಹೇಳ್ತೀವಿ ಪ್ರಾಪರ್ ಕಮರ್ಷಿಯಲ್ ಮೂವೀಸ್. ಇವಾಗ ತೆಲುಗು ನಂದು ಅಪ್ಕಮಿಂಗ್ ಮೂವೀಸ್ ಒಂದು ರಾಮಾಪುರಂ ಅಂತ ಇದೆ. ಅದು ಕನ್ನಡ ಮತ್ತು ತೆಲುಗು ಎರಡರಲ್ಲೂ ಬರುತ್ತೆ. ಪ್ರಾಪರ್ ಕಮರ್ಷಿಯಲ್, ಒಂದು 5 ಫೈಟ್ ಇದೆ, ಪ್ರಾಪರ್ 4 ಸಾಂಗ್ಸ್ ಇದೆ, ಎಲ್ಲದೂ ಇದೆ. ಮುಂಚೆ ಮಾಡಿದ್ದು ಕೂಡ ಅದೇ ಥರ ಒಂದು ಪ್ಯಾಟರ್ನ್ ಒಂದು ಫಾಲೋ ಮಾಡ್ತಾರಲ್ಲ, ಆ ಫಾರ್ಮುಲಾಸ್ ಎಲ್ಲ ಇದೆ. ಬಟ್ ರೂಮ್ ಬಾಯಲ್ಲಿ ಆ ಥರ ಯಾವುದು ಪ್ಯಾಟರ್ನ್ ಇಲ್ಲ. ಇದನ್ನು ಜನ ಹೇಗೆ ತಗೋತಾರೆ ಅಂದರೆ, ನನಗೆ ಇಂಟ್ರೆಸ್ಟಿಂಗ್ ಆಗಿದೆ ಸರ್, ಅದು ನಾನು ನೋಡಬೇಕು. ಒಂದು ನನ್ನ ಪ್ರಕಾರ ಕನೆಕ್ಟ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಇದು CCTV ಒಂದು ಫುಟೇಜ್ ಬ್ಯಾಕ್ ಡ್ರಾಪಲ್ಲಿ ತೆಗ್ದಿರೋ ಒಂದು ಮೂವಿ. ಸೊ ಬಟ್ ಇದು ಟೆಕ್ನಿಕಲ್ ಆಗಿ ತುಂಬ ಚಾಲೆಂಜಿಂಗ್ ಇತ್ತು. ಬಟ್ ಅದಕ್ಕಿಂತ ಚಾಲೆಂಜಿಂಗ್ ಎಮೋಷನ್ ಬ್ಯಾಕ್ ಡ್ರಾಪ್ ಇದೆ. ಸೊ ಎಮೋಷನ್ಗೆ ತಕ್ಕಂಗೆ ಪೂರಕವಾಗಿ ನಮಗೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳು ಕೂಡ ನಮಗೆ ಚಾಲೆಂಜಿಂಗ್ ಆಗಿತ್ತು. ಸೊ ಇಟ್ಸ್ ಬೇಸಿಕಲಿ ಎಮೋಷ್ನಲ್ ಆಗಿ ಕನೆಕ್ಟ್ ಆಗುವಂಥ ಮೂವಿ ಇದು. ಆ, ಈ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತಂದಾಗ ನೀವು ಟೆಕ್ನಿಕಲಿ ನೀವೇ ಹೇಳ್ದಾಗ್ಲೇ ತುಂಬಾ ಆಟ ಆಡ್ಬೇಕಾಗುತ್ತೆ. ಹೌದು. ಯಾಕಂತಂದ್ರೆ ಪಾತ್ರಕ್ಕೆ ತಕ್ಕಂಗೆ ಎಲ್ಲ ತುಂಬಾ ವೇರಿಯೇಷನ್ಸ್ ಬರ್ತಾ ಇರುತ್ತೆ. ಎಡಿಟಿಂಗ್ ಅಲ್ಲಿ ಆಗಿರ್ಬೋದು, ಅಥವಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಆಗಿರ್ಬೋದು, ಅಥವಾ ನಾವು ಆ ಪ್ರೆಸೆಂಟೇಷನ್ ಅಲ್ಲಿ ಆಗಿರ್ಬೋದು, ತುಂಬಾ ಇದಾಗುತ್ತೆ. ಎಷ್ಟು ದಿನ ಟೈಮ್ ತಗೊಳ್ತು ಇದಕ್ಕೆಲ್ಲಾನು ಟೆಕ್ನಿಕಲ್ ಇಶ್ಯೂಸ್ನೆಲ್ಲಾನು ಸಾರ್ಟ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಆಗಿರ್ಬೋದು, ಅದನ್ನೆಲ್ಲಾನು ಕೂಡ ಎಡಿಟಿಂಗ್ ಎಲ್ಲಾನು ಕೂಡ? ಹೌದು ಸರ್, ಇದು ಫಸ್ಟ್ ಟೈಮ್ ಅಟೆಂಪ್ಟ್ ಇದು. ನನ್ನ ಪ್ರಕಾರ ಮೋಸ್ಟ್ ಆಫ್ ದ ಪೋರ್ಷನ್ಸ್ ನಾವು CCTV ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರೋ ಘಟನೆಗಳಿಗೆ ಅದಕ್ಕೆ ನಾವು ಪೂರಕವಾಗಿ ಒಂದು ಇನ್ವೆಸ್ಟಿಗೇಷನ್ ಥರ ಬರುತ್ತೆ, ಒಂದು ಘಟನೆಗೆ ಅದಕ್ಕೆ. ಸೊ ಇಲ್ಲಿ ಒಂದು ಹೆವಿ ಕಾಸ್ಟಿಂಗ್ ಇತ್ತು, ನಮಗೆ ಒಂದು ಗ್ರೂಪೇ ಇತ್ತು. ಒಂದು ಲೈಕ್ ಕಾಸ್ಟಿಂಗ್ ಹೇಳಬೇಕಂದ್ರೆ, ವರ್ಧನ್ ತೀರ್ಥಹಳ್ಳಿ, ಯಶ್ ಶೆಟ್ಟಿ, ವಜ್ರಂಗ್ ಶೆಟ್ಟಿ, ರಾಘು ಶಿವಮೊಗ್ಗ, ಅಶ್ವಿನ್ ಹಾಸನ್, ಚೇತನ್ ದುರ್ಗ, ಮತ್ತು ರಕ್ಷಾ ನಿಂಬರ್ಗಿ ಹೀರೋಯಿನ್. ತುಂಬ ಒಂದು ಒನ್ ಆಫ್ ದ ಬೆಸ್ಟ್ ಕ್ಯಾಸ್ಟಿಂಗ್ ಇದು. ಅದ್ರ ಜೊತೆ ನಮ್ಮ ಕ್ರ್ಯೂ ಮೆಂಬರ್ಸ್ ಒಂದು 70 ಮೆಂಬರ್ಸು. ಅದೆಲ್ಲ ಬಿಟ್ಟರೆ ನನ್ಗೆ ಚಾಲೆಂಜಿಂಗ್ ಏನಂದರೆ,
CCTV ನಾವು ಒಂದು ಫ್ರೇಮ್ ಹಾಕಿದ್ರೆ ನಮ್ಗೆ ಕಂಪ್ಲೀಟ್ ವೈಡ್ ಶಾಟ್ ಏನು ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ನಮ್ಗೆ ಗೊತ್ತಾಗ್ಬಿಡುತ್ತೆ. ಮಿಡ್ ಕ್ಲೋಸ್ ಇದ್ರೆ ನಾವು ಕಟಿಂಗ್ಸಲ್ಲಿ ಹೋಗ್ಬೋದು. ಬಟ್ ನಮಗೆ CCTV ಅಂತ ಬಂದಾಗ ಸೊ ಒಂದ್ಸತಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಮತ್ತೆ ರಿಪೀಟ್ ಆಗ್ತಿತ್ತು. ಸೊ ನಾನು 1 ಅಲ್ಲ 2 3 ಕ್ಯಾಮ್ರಾಗಳು 2 ಕ್ಯಾಮ್ರಾಗಳು ಅಟ್ ಎ ಟೈಮ್ ಇಟ್ಬಿಟ್ಟು ಶೂಟ್ ಮಾಡ್ತಾ ಇದ್ವಿ. ಮತ್ತೆ ಆ ಫ್ಲೋ ಎಷ್ಟು ಚೆನ್ನಾಗಿ ಬರ್ಬೇಕು ಅಂತ ನಾನು ಸಂಡೆ ಗಿಂಡ ಬಂದ್ರೆ ಅದು ನಾವು ಕಟ್ ಮಾಡ್ತಿರ್ಲಿಲ್ಲ. ಅದನ್ನ ಹಾಗೆ ಇದು ಮಾಡ್ತಾ ಇದ್ವಿ. ಯಾ ಈ ರೂಮ್ ಬೈ ಟ್ರೈಲರ್ ಅನ್ನು ನೋಡಿದಾಗ ನೀವು ಆಗಾಗ ಬಂದ್ಬಿಟ್ಟು ಸಿಸಿ ಕ್ಯಾಮ್ರಾದಲ್ಲಿ ನೋಡ್ತಾ ಒಂದು ಹ್ಮ್. ತಿಕ್ಕಲಾಗ ಹೌದೌದು. ಆಡುವಂಥದ್ದೆಲ್ಲಾನು ಇದೆ. ಹೌದೌದು. ಸೊ ಈ ತರ ಟ್ರೈಲರ್ ನೋಡಿ ನಿಮ್ಗೆ ಏನೆಲ್ಲ ಕಾಂಪ್ಲಿಮೆಂಟ್ಸ್ ಬಂದಿದೆ ಅಂತ? ಆ, ಚೆನ್ನಾಗಿದೆ ಅಂತ ಬರ್ತಾ ಇದೆ. ಅಂದ್ರೆ ಎಲ್ಲರಿಗೂ ಮೇ ಬಿ ಒಂದೇ ಪ್ಯಾಟರ್ನ್ ನೋಡಿ ನೋಡಿ ಬೇಜಾರಾಗಿರ್ಬೋದು ಒಂದಿಷ್ಟು ಜನ. ಬಟ್ ಅದು ಎಲ್ಲದಕ್ಕೂ ಆ ಕ್ಯಾರೆಕ್ಟರ್ ಯಾಕೆ ಆ ಥರ ಬಿಹೇವ್ ಮಾಡ್ತಾನೆ ಅನ್ನೋದೇ ತಾನೇ ಪಾಯಿಂಟ್ ಬರುತ್ತೆ. ಸೊ ಅದು ಕ್ಯೂರಿಯಾಸಿಟಿ ಇದೆ. ಬಟ್ ತುಂಬಾ ಒಂದು ಆ, ಹೊಸ ಪ್ಯಾಟರ್ನಲ್ಲಿ ಟ್ರೈಲರ್ ಕೂಡ ಇದೆ ಮತ್ತು ಕಂಟೆಂಟ್ ಕೂಡ ಅದೇ ಪ್ಯಾಟರ್ನಲ್ಲಿ ಇದೆ ಅಂತ ಸುಮಾರು ಒಂದು ಪ್ರತಿಕ್ರಿಯೆ ಬಂದಿರೋದಂತ ಹೌದು. ತುಂಬ ರೀಚ್ ಆಗಿದೆ ಸರ್ ಒಂದು ಹೊಸ ಪ್ಯಾಟರ್ನಲ್ಲಿ. ಮತ್ತು ಟೆಕ್ನಿಕಲ್ ಟೀಮ್ ಕೂಡ ತುಂಬ ಒಂದು ಸ್ಟ್ರಾಂಗ್ ಆಗಿದೆ. ಬಕೇಶ್ ಮ್ಯೂಸಿಕ್ ಡೈರೆಕ್ಟರ್, ಕಿರಣ್ ಎಡಿಟರ್, ಧನ್ಪಾಲ್ ನಾಯಕ್ ಸ್ವಾಮಿ ಅಂತ ಹೇಳಿ ಮ್ಯೂಸಿಕ್ ಇದು ಕ್ಯಾಮ್ರಾ ವರ್ಕ್, ಸುಪ್ರೀತನ್ DI, VFX ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಟೀಮ್ ಎಲ್ಲ ಕೊಲಾಬ್ರೇಷನ್ ಮಾಡಿರೋ ಸಿನಿಮಾ ಇದು. ನಿಮ್ಗೆ ಆಕ್ಟಿಂಗ್ ಅಲ್ಲಿ ತುಂಬಾ ಚಾಲೆಂಜಿಂಗ್ ಅಂತ ಅನ್ಸಿದ್ದು ಎಲ್ಲಿ ಈ ಒಂದು ಸಿನಿಮಾದಲ್ಲಿ ಯಾವ ಪೋರ್ಷನ್ ಅಲ್ಲಿ ಅಂತ ಅನ್ನಿಸ್ತು ಅಂತ? ಚಾಲೆಂಜಿಂಗು ನಾವು ಅಂಡರ್ವೇರಲ್ಲಿ ಒಂದು ಆ್ಯಕ್ಚುಲಿ ಒಂದು ರೋಡಲ್ಲಿ ನಡ್ಕೊಂಬರ್ಬೇಕು. ಹ್ಮ್. ಈ ನ್ಯಾಂಡಳಿ ಬ್ರಿಡ್ಜಲ್ಲಿ ನಡ್ಕೊಂಬರ್ತೀನಿ. ಹ್ಮ್. 9:30ಗೆ ಇನ್ನು ಟ್ರಾಫಿಕ್ ಇತ್ತು. ಅದಕ್ಕೆ ಲಿಂಕ್ ಇದೆ ಆ್ಯಕ್ಚುಲಿ. ಜಸ್ಟ್ ಫಾರ್ ಅ ಹೈಪಿಗೆ ಮಾಡಿದ್ದಲ್ಲ ಶಾರ್ಟ್. ಅದು ಚಾಲೆಂಜಿಂಗ್ ಆಗಿತ್ತು ಫಿಸಿಕಲಿ. ಮತ್ತು ನಾವು ಲೈಫಲ್ಲಿ ಅದು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಮತ್ತು ಮಂಗಳಮುಖಿ ಕ್ಯಾರೆಕ್ಟರ್ ಆಗಲಿ ಇನ್ನೊಂದಾಗಲಿ ಆ ಶೇವ್ ಮಾಡಿಕೊಂಡು ನಾವೆಲ್ಲ ಅದೊಂದು ಎಕ್ಸ್ಪೆರಿಮೆಂಟ್ ನಡೀತಾನೆ ಇತ್ತು. ಅದೇ ತುಂಬ ಚಾಲೆಂಜಿಂಗ್ ಆಗಿತ್ತು ಸರ್. ಬಟ್ ಅದಕ್ಕೆ ನಾನು ಪ್ರಿಪೇರ್ ಆಗಿದ್ದೆ. ಬಟ್ ಆನ್ ಟೈಮ್ ಕ್ಯಾಮ್ರಾದಲ್ಲಿ ಅದೆಲ್ಲ ಸೆಟ್ಟಲ್ಲಿ ಅವೆಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮುಜುಗರ ಆಗ್ತಾ ಇತ್ತು. ಬಟ್ ಹೋಪ್ ಅದು ಚೆನ್ನಾಗೇ ಅಪ್ರೋಚ್ ಆಗುತ್ತೆ. ಆ, ನಾಳೆ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಷ್ಟು ಗೊಂದಲ ಇದೆ, ಎಷ್ಟು ಭಯ ಇದೆ, ಜನ ಯಾವ ರೀತಿ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನುವಂತಹ ಒಳಗಡೆ ಮನಸ್ಸಲ್ಲಿ ಗೊಂದಲ ಇದೆ ಅಂತ? ನನಗೆ ಅಮ್, ಸ್ವಲ್ಪ ಮುಂಚೆಯಿಂದ ಗೊಂದಲ ಇತ್ತು ಸರ್. ಬಟ್ ಇತ್ತೀಚೆಗೆ ಔಟ್ಪುಟ್ ಕಂಪ್ಲೀಟ್ ನೋಡಿದಾಗ ಸ್ವಲ್ಪ ಗೊಂದಲ ಕಮ್ಮಿ ಆಗಿದೆ. ತುಂಬ ಶಾರ್ಪ್ ಆಗಿರುತ್ತೆ ಸಿನಿಮಾ. ನಿಮ್ಗೆ ಎಲ್ಲೂ ಲ್ಯಾಗ್ ಅನ್ನೋದು ಪಾಯಿಂಟ್ ಇರಲ್ಲ ನಿಮಗೆ. ಸ್ಟಾರ್ಟ್ ಆದರೆ ಎಂಡ್ ತನಕ ನಿಮಗೆ ಕೂರ್ಸಿರುತ್ತೆ. ಸೊ ಆ ಮಟ್ಟಕ್ಕಂತೂ ನಮ್ಗೆ ಕಾನ್ಫಿಡೆಂಟ್ ಇದೆ. ಗೊಂದಲ ತುಂಬ ಇದೆ. ಯಾವ ವಿಷಯದಲ್ಲಿ ಗೊಂದಲ ಅಂದ್ರೆ ಸಿನಿಮಾ ವಿಷಯದಲ್ಲಲ್ಲ, ರಿಲೀಸ್ ವಿಷಯಗಳಿಗೆ ಗೊಂದಲ ಇರುತ್ತೆ. ಯಾಕಂದರೆ 12 ಸಿನಿಮಾ ಏನೋ ನಾಳೆ 12ನೇ ತಾರೀಕು 12 ಸಿನಿಮಾ ಅಂತ. ಸೊ ಹಾಗಾಗಿ ಥಿಯೇಟರ್ ಸೆಟಪ್ಪಲ್ಲಿ ಒಂಚೂರು ಗೊಂದಲ ಇರುತ್ತೆ ಆಬ್ವಿಯಸ್ಲಿ. ಅದಕ್ಕೆ ಐ ಆಮ್ ಪೇಷಂಟ್ಲಿ ವೇಟಿಂಗ್. ಎಲ್ಲ ಇವಾಗ ಸಾರ್ಟ್ ಔಟ್ ಆಗ್ತಾ ಇದೆ ಆಲ್ಮೋಸ್ಟ್. ಕುನಾಲ್ ಮತ್ತು ನಾಗೇಶ್ ಕುಮಾರ್ ಸರ್ ಅಂತ ಇಬ್ಬರು ಸೇರಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಸಾರ್ಟ್ ಔಟ್ ಆಗ್ತಾ ಇದೆ ಸರ್. ಈಗ ಸಾಂಗ್ಸ್ ಏನಾದ್ರು ಇದೆಯಾ ಈ ಸಿನಿಮಾದಲ್ಲಿ? ಬರೀ ಯಾಕಂತಂದ್ರೆ ಕ್ರೈಮು, ಸಸ್ಪೆನ್ಸ್, ಥ್ರಿಲ್ಲರ್ ಅಥವಾ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತಂದ್ರೆ ಜನನ ಕೂರಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಸೆಂಟ್ರಲ್ ಸಾಂಗ್ ತಗೊಂಬಂದ್ರೆ ಜನ ಯಾವ ರೀತಿ ಅವರ ಮೂಡ್ನ ಚೇಂಜಸ್ ಮಾಡ್ಬಿಡುತ್ತೆ ಅನ್ನೋ ಸಾಂಗ್ ಅನ್ನುವಂಥ ಭಯನೂ ಇರುತ್ತೆ. ಸೊ ಇದರಲ್ಲಿ ಅಲ್ಲೆಲ್ಲೂ ಕೂಡ ಕೂತಿರುವಂಥ ಜನಕ್ಕೆ ಗಮನವನ್ನ ಎಲ್ಲೂ ಕೂಡ ಕೊಡದಿರೋ ತರ ಸಿನಿಮಾ ಮೇಲೆ ಇಟ್ಕೋಬೇಕು ಅನ್ನೋ ತರ ಯಾವ ರೀತಿ ವರ್ಕ್ ಮಾಡಿದ್ದೀರಾ ಅಂತ? ಸರ್ ಸಾಂಗ್ಸು ಆ್ಯಕ್ಚುಲಿ ಇಟ್ಟರೆ ರಿಲೀಫ್ ಆಗಬೇಕು. ಚೆನ್ನಾಗಿ ಹೋಗ್ತಿರೋ ಫ್ಲೋನ ಕಟ್ ಮಾಡಬಾರ್ದು. ಸೊ ನಮ್ಮ ಸಿನಿಮಾದಲ್ಲಿ ಅದಕ್ಕೆ ಜಾಗನೇ ಇಲ್ಲ. ಹೀರೋಯಿನ್ ಇದ್ದಾರೆ, ತುಂಬ ಚೆನ್ನಾಗಿ ಒಳ್ಳೆ ಪರ್ಫಾರ್ಮರ್ ಅವರು. ಎಲ್ಲದೂ ಇದೆ. ನಮಗೆ ಆ ಸ್ಕೋಪ್ ಕೂಡ ಇದೆ. ಹೀರೋ ಮತ್ತು ಹೀರೋಯಿನ್ ಮಧ್ಯದಲ್ಲೆಲ್ಲ ಘಟನೆಗಳು ಇದೆಲ್ಲ ನಡೆಯುತ್ತೆ, ರೊಮ್ಯಾನ್ಸ್ ಇವೆಲ್ಲ ನಡೆಯುತ್ತೆ. ಬಟ್ ಸಾಂಗ್ಸ್ ಥರಷ್ಟು ಅಲ್ಲಿ ಟೈಮೇ ಇಲ್ಲ. ಸೊ ಇಂಟೆನ್ಷನಲಿ ಅಲ್ಲ, ನಮ್ಗೆ ಅದು ಅವಶ್ಯಕತೆ ಇಲ್ಲ ಅಂತ ಅನಿಸ್ಬಿಡ್ತು. ಹಾಗಾಗಿ ಫ್ಲೋ ಕಟ್ಟಾಗಿ ಅದು ಸುಮ್ಮನೆ ಡಿಸ್ಟರ್ಬೆನ್ಸ್ ಅಂತ ಅನಿಸುತ್ತೆ. ಹಾಗಾಗಿ ಈ ಸಿನಿಮಾದಲ್ಲಿ ಸಾಂಗ್ಸ್ ಇಲ್ಲ. ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಈ ತುಂಬ ರಾ ಇರುತ್ತೆ. ಅಂದರೆ ನಿಮಗೆ ಹೆವಿ ಕೋರಿಯೋಗ್ರಾಫ್ ಥರ ಇರಲ್ಲ ಸರ್. ಯಾಕಂದರೆ ಇದು ನಾನು ಹೇಳ್ದಂಗೆ CCTV ಇರುತ್ತೆ. ನಾನು ಬಂದ್ಬಿಟ್ಟು ಮಿಡ್ಡು ಕಟ್ಟಿಟ್ಕೊಂಡು ನಮ್ಮ ಪಂಚಸ್ ಎಲ್ಲ ಮಾಡೋಕ್ಕಾಗೋದೇ ಇಲ್ಲ. ಅಲ್ಲಿ ಹೊಡಿತಿದಾರಂತ ಹೊಡೆದಾಡ್ತಾ ಇರೋದೇ. ನಾವು ಲಿಟ್ರಲಿ ಒಂದು 5 ಮಿನಿಟ್ಸ್ ಫುಟೇಜ್ ಹಿಂಗೆ ಕ್ಯಾಮ್ರಾ ಇಟ್ಬಿಟ್ಟು ಅಷ್ಟು ಜನ ಆರ್ಟಿಸ್ಟ್ ಅಲ್ಲಿ ಎಷ್ಟು ಹೆಂಗೆ ಕಾಣಿಸುತ್ತೆ ಒಂದು ಮಿನಿಮಮ್ 30% ಕೊರಿಯೋಗ್ರಫಿ ಇಟ್ಕೊಂಡು ಮತ್ತು ನಾವು ಸ್ಪಾಂಟೇನಿಯಸ್ ಆಗಿ ನಾವು ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಮಾಡಬೇಕಾಯ್ತು. ತುಂಬ ಚಾಲೆಂಜಿಂಗ್. ಅಂದರೆ ನಿಮಗೆ ಇದು ಜಡ್ಜ್ಮೆಂಟ್ ಸಿಗಲ್ಲ. ಆಲ್ಮೋಸ್ಟ್ ಒಂದಿಷ್ಟು ಟ್ರಯಲ್ ಆ್ಯಂಡ್ ಎರರ್ ಆಗಿ ಸ್ವಲ್ಪ ನನಗೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಗ್ರಿಪ್ ಸಿಕ್ತು. ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಗೊಂದಲ ಇತ್ತು ನಮಗೆ ಆ್ಯಕ್ಚುಲಿ. ಎಷ್ಟು ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಅಂಡ್ ಎಲ್ಲೆಲ್ಲೆಲ್ಲ ರಿಲೀಸ್ ಆಗ್ತಾ ಇದೆ? ಈಗ ನಾನು ಮೇನ್ ಥಿಯೇಟರ್ಸಿಗೆ ಕಾನ್ಸೆಪ್ಟಿಗೆ ಹೋಗ್ತಾ ಇಲ್ಲ ಸರ್. ಓನ್ಲಿ ಮಾಲ್ಸ್ ಕಾನ್ಸೆಪ್ಟಿಗೆ ಹೋಗ್ತಿರೋದು. ಆಲ್ಮೋಸ್ಟ್ 10-15 ಎಬೋ ಶೋಸ್ ನನಗೆ ಸಿಕ್ಕಿದೆ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಮತ್ತು ಬ್ಯಾಂಗ್ಳೂರೆಲ್ಲ ಗುಡ್ ಶೋಸ್. ಅದು ನಮಗೆ ಲೈಟ್ ಹೇಗೆ ಅದಕ್ಕೆ ಪ್ರತಿಕ್ರಿಯೆ ಬರುತ್ತೆ ಅದ್ರ ಬೇಸ್ ಮೇಲೆ ನಾವು ಥಿಯೇಟರ್ಗೆ ನಾನು ಅದನ್ನು ಪುಷ್ ಮಾಡ್ತಾ ಹೋಗುತ್ತೆ. ಸೊ ಜನರ ಪ್ರತಿಕ್ರಿಯೆ ಎಲ್ಲದಕ್ಕೂ ಮುಖ್ಯ, ಅವ್ರ ಸಪೋರ್ಟ್ ಮುಖ್ಯ. ಆ,
ಈಗ ಏನಕ್ಕೆ ಹೀರೋ ಆಗ್ಬೇಕು ಅಂತ ಅನ್ಕೊಂಡ್ರಿ ನೀವು ಅಂತ? ಸರ್ ಹೀರೋ ಅದೇ ನಾನು ಬೇರೆ ಇದರಲ್ಲಿ ಹೇಳ್ದಂಗೆ ನನ್ಗೆ ಹೀರೋ ಆಗ್ಬೇಕಂತ ಬಂದಿದ್ದಲ್ಲ. ನನಗೆ ನಿರ್ದೇಶನ ಮೇನ್ ಇಂಟ್ರೆಸ್ಟ್ ಇದ್ದಿದ್ದು. ಸೊ ಬೈ ಏನಂದ್ರೆ ನನ್ಗೆ ಅವಕಾಶ ಸಿಕ್ತು. ಅವಕಾಶ ಸಿಕ್ಕಿದಾಗೆ ನಾನು ಓಕೆ ಒಂದು ಸಿನಿಮಾಗೆ ಅವಕಾಶ ಸಿಕ್ಕಿದೆ ಮೇ ಬಿ ಫ್ಲೂಕು ಅಂತ ಅಂದ್ಕೊಂಡೆ. ಬಟ್ ಅದು ಹಾಗೆ ಕಂಟಿನ್ಯೂ ಆಯಿತು. ಮತ್ತು ಒಂದಿಷ್ಟು ಸಪೋರ್ಟು ಒಂದು ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಜನ ಇದ್ದರು. ನಮ್ಮ ಹೆಸರು ಹೇಳ್ಬೇಕಂದ್ರೆ ವಿಜಯ್ ಬರ್ಮ ಸಾಗರ್ ಸರ್ ಎಲ್ಲ ಇದ್ದಾರೆ. ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ, ಪುಷ್ ಮಾಡಿದ್ದಾರೆ. ಬರ್ತಾ ಬರ್ತಾ ಆ್ಯಕ್ಟಿಂಗೇ ಒಂದು ಮೇನ್ ಇದರಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾ ನೋಡಿದ್ರೆ ಒಂದಷ್ಟು ಒಳ್ಳೊಳ್ಳೆ ಅವಕಾಶಗಳು ಸಿಕ್ತು. ಸೊ ಇವಾಗ ಡೈರೆಕ್ಷನ್ ಒಂದು ಕಡೆ ಮತ್ತು ಆ್ಯಕ್ಟಿಂಗ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋಂಥ ಸಂದರ್ಭ ಇದೆ. ಫೈನಲಿ ಕನ್ನಡ ಜನತೆಗೆ ಏನು ಹೇಳ್ತೀರಾ? ಯಾಕಂತಂದ್ರೆ ನಾಳೆ ರಿಲೀಸ್ ಆಗ್ತಾ ಇದೆ ರೂಮ್ ಬಾಯ್ ಅಂತ. ಟೈಟಲ್ ಮೂಲಕನೇ ಈಗಾಗಲೇ ಹಾಗೆ ಟ್ರೈಲರ್ ಮೂಲಕ ಸಾಕಷ್ಟು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿರುವಂತ ಸಿನಿಮಾ. ರೂಮ್ ಬಾಯ್ ಅಂದ್ರೆ ಏನೋ ಇರ್ಬೇಕಪ್ಪ, ಇದು ಯಾಕೆ ರೂಮ್ ಬಾಯ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ? ಸಾಮಾನ್ಯವಾಗಿ ಯಾರು ಇಡಲ್ಲ. ಯಾಕಂತಂದ್ರೆ ಈಗೇನಿದ್ರು ಅಪ್ಡೇಟೆಡ್ ವರ್ಷನ್ ಇರುವಂತ ಜನ. ಸೊ ಅದಕ್ಕೆ ತಕ್ಕಂಗೆ ಏನೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ರ ಕನ್ನಡದ ಜನತೆಗೆ ಏನು ಹೇಳ್ತೀರಾ ಅಂತ? ಜನ ಏನು ಎಕ್ಸ್ಪೆಕ್ಟ್ ಮಾಡ್ತೀರಂತಲ್ಲ, ಸಾರಿ ಇದಾಯಿತು. ನಾನು ಕೇಳ್ಕೊಳ್ಳೋದೇನೆಂದರೆ, ಸಿ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ. ಒಂದು ಸಿನಿಮಾ ಅಂದರೆ ಒಂದು ಪ್ಯಾಟ್ರನ್ನಲ್ಲಿ ಎಲ್ಲಾದರೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಥಿಯೇಟ್ರಿಗೆ ಹೋದಾಗ. ಅದು ಯಾವ ಪ್ಯಾಟ್ರನ್ ಈ ಸಿನಿಮಾದಲ್ಲಿ ನೀವು 200% ಅದು ಯಾವ ಪ್ಯಾಟ್ರನ್ ಇದೆ, ಸ್ಕ್ರೀನ್ ಪ್ಲೇ ವೈಸಲ್ಲಾಗಲಿ, ಸ್ಕ್ರಿಪ್ಟಲ್ಲಾಗಲಿ, ಮತ್ತು ಸಿನಿಮ್ಯಾಟಿಕ್ ಅಪ್ರೋಚ್ ಏನಿದೆ ಮೇಕಿಂಗಲ್ಲಾಗಲಿ, ಇದು ಯಾವ ಪ್ಯಾಟ್ರನ್ ಇಲ್ಲದೆ ಹೊಸ ಪ್ಯಾಟ್ರನ್ನಲ್ಲೇ ಬಂದಿದ್ದೀವಿ. ಸಿನಿಮಾಗೆ ಸಾಗರ ಥರ ಇದೆ. ಅದು ನಾವು ಒಂದೇ ಪ್ಯಾಟ್ರನ್ನು ಒಂದೇ ಫ್ಲೋ ಅಂತ ಇಲ್ಲ, ಅದು ಇನ್ನೊಂದು ಯಾವುದೋ ಒಂದು ಫ್ಲೋನ ನಾವು ಚೆಕ್ ಮಾಡೋಕ್ಕೋಸ್ಕರನೇ ಮಾಡಿರೋ ಸಿನಿಮಾ. ನನ್ನ ಪ್ರಕಾರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದು ನೋಡಿದ್ರೆ ಖಂಡಿತ ಅವರು ಸ್ಟಾರ್ಟಿಂಗಿಂದ ಎಂಡ್ ತನಕ ಅವ್ರು ಹಿಡಿದು ಕೂರಿಸಿ ಅಪ್ರಿಷಿಯೇಟ್ ಮಾಡ್ತಾರಂತ ಅನ್ಸುತ್ತೆ. ಈಗ ಸಿನಿಮಾವನ್ನ ನೋಡೋದಕ್ಕೆ ನಮ್ಮ ಆಡಿಯನ್ಸ್ಗೆ ಯಾವ ರೀತಿ ವೆಲ್ಕಮ್ ಮಾಡ್ತೀರಾ ಅಂತ? ನಾನು ಹೇಳ್ದಂಗೆ ಇದು ಹೊಸತನ ಅಂತ ಏನಿದೆ, ಖಂಡಿತ ಹೊಸತನ ಇದೆ ಸರ್. ಮತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಆ ಎಕ್ಸ್ಪೆರಿಮೆಂಟು ಜಸ್ಟ್ ಫಾರ್ ದ ಸೇಕ್ ಅಲ್ಲ, ಅದು ತುಂಬ ಆ್ಯಪ್ಟ್ ಆಗಿದೆ. ಅದನ್ನು ಮಾಡಲೇಬೇಕಾಗಿತ್ತು. ಈ ಕಂಟೆಂಟಿಗೆ ನಾವು ಹಾಗೆ ಅಪ್ರೋಚ್ ಮಾಡಲೇಬೇಕಿತ್ತು. ಹಾಗಾಗಿ ನಾನು ಹೇಳ್ತಿದ್ದೀನಿ ಅಂದರೆ, ಆಡಿಯನ್ಸ್ ಬಂದರೆ ಒಂದು ಹೊಸತನದ ಹೊಸ ಟೀಮು, ಖಂಡಿತ ಅವ್ರಿಗೊಂದು ಫ್ರೆಶ್ ಸಿನಿಮಾ ಮತ್ತು ಅದೊಂದು ಮೇಕಿಂಗ್ ಆಗಲಿ ಪ್ರತಿಯೊಂದು ಅವರಿಗೊಂದು ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಒಳ್ಳೆದಾಗ್ಲಿ. ರೂಮ್ ಬಾಯ್ ಒಳ್ಳೆ ಸಕ್ಸಸ್ಫುಲ್ ಜರ್ನಿಯನ್ನ ಕೊಟ್ಟು ಮತ್ತಷ್ಟು ಸಿನಿಮಾಗಳಲ್ಲಿ ನಿಮ್ಮ ಅಭಿನಯ ಹಾಗೆ ನೀವು ಅನ್ಕೊಂಡಾಗೆ ನಿರ್ದೇಶನಕ್ಕೆ ಒಂದು ದಾರಿ ಮಾಡಿಕೊಡ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಾಗಿತ್ತು ನಟ ಲಿಖಿತ್ ಸೂರ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.